ವಿಷುವಲ್ ಟ್ರಾನ್ಸ್ಲೂಸೆನ್ಸಿ ಅನ್ನೋದನ್ನು ನಾವು ಮೆಷರ್ ಮಾಡ್ತೀವಿ. ಹಾಗೆಯೇ ಮಗುನಲ್ಲಿ ಯಾವುದಾದರೂ ಅಂಗದೋಷ ಇರಬಹುದಾ ಅನ್ನೋದ್ರ ಬಗ್ಗೆ ನೋಡ್ತೀವಿ. ಇದರಲ್ಲಿ ಸುಮಾರು 50% ತೊಂದರೆಗಳು ನಮಗೆ ಗೊತ್ತಾಗತ್ತೆ. NT ಸ್ಕ್ಯಾನ್ ಮುಗಿದ ನಂತರ 24 ಗಂಟೆಯ ಒಳಗಡೆ ನಾವು ಡಬಲ್ ಮಾರ್ಕರ್ ಟೆಸ್ಟನ್ನು ಕೊಡಬೇಕಂತ ಹೇಳ್ತೀವಿ. ಬ್ಲಡ್ನಲ್ಲಿ ಬಯೋಕೆಮಿಕಲ್ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ನಲ್ಲಿ ಪ್ಯಾಪ್ ಎ ಮತ್ತು ಬೀಟಾ HCG ಅನ್ನೋವಂಥ ಟೆಸ್ಟ್ ಮಾಡಲಾಗತ್ತೆ. ಇದರ ವ್ಯಾಲ್ಯೂಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಿಕೊಂಡು ಹೈ ರಿಸ್ಕ್, ಲೋ ರಿಸ್ಕ್ ಅಥವಾ ಇಂಟರ್ಮೀಡಿಯೇಟ್ ರಿಸ್ಕ್ ಫಾರ್ ಡೌನ್ ಸಿಂಡ್ರೋಮ್ ಅನ್ನೋದನ್ನು ಕೊಡ್ತಾರೆ. ಹಾಗಾದರೆ ಡಬಲ್ ಮಾರ್ಕರ್ ಟೆಸ್ಟನ್ನು ಯಾಕೆ ಮಾಡಿಸ್ಬೇಕು? ಡಬಲ್ ಮಾರ್ಕರ್ ಟೆಸ್ಟ್ ಅನ್ನೋದು ಡೌನ್ ಸಿಂಡ್ರೋಮ್ ಅಂದರೆ ಸಾಮಾನ್ಯವಾಗಿ ಬರುವಂಥ ಬುದ್ಧಿಮಾಂದ್ಯತೆ ತೊಂದರೆಯನ್ನು ಕಂಡುಹಿಡಲಿಕ್ಕೆ ಮಾಡೋವಂಥ ಟೆಸ್ಟ್. ನಿಮ್ಮ ಹುಟ್ಟುವ ಮಗುವಿನಲ್ಲಿ ಡೌನ್ ಸಿಂಡ್ರೋಮ್